ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾಡ್ ಅನ್ನ ಹೇಗೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಡ್ ಅಂದ್ರೆ ಅದರ ಅರ್ಥ ಇತ್ತು ಅಂತ ಅರ್ಥ. ಇತ್ತು ಅನ್ನೋದಕ್ಕೆ ಭೂತಕಾಲದಲ್ಲಿ ಹ್ಯಾಡ್ ಅಂತ ಯೂಸ್ ಮಾಡ್ತೀವಿ. ಇದಕ್ಕೆ ಮತ್ತೊಂದು ಅರ್ಥ ಇದೆ. ಅದೇನಂದ್ರೆ ಊಟ ಮಾಡಿದ್ದೆ ಅಂತ ಅರ್ಥ. ನಾನು ತಿಂದಿದ್ದೆ, ನಾನು ತಿಂದಿದ್ದೇನೆ ಅನ್ನೋದಕ್ಕೆ ಹ್ಯಾಡ್ ಅಂತ ಕೂಡ ಯೂಸ್ ಮಾಡ್ತಾರೆ. ಏನಪ್ಪಾ ಇದು ಒಂದೇ ಪದಕ್ಕೆ ಎರಡೆರಡು ಮೀನಿಂಗ್ ಇದೆ ಅಂತ ಅನ್ಕೊಂತಿದ್ದೀರಾ? ಅದು ಕೂಡ ಎರಡೂ ಮೀನಿಂಗಿಗೆ ಸಂಬಂಧನೇ ಇಲ್ಲ, ಒಂದಕ್ಕೊಂದು ಅನ್ನೋ ತರ ಯೋಚನೆ ಮಾಡಿದ್ರೆ ಹೌದು, ಎರಡು ಮೀನಿಂಗ್ ಇದೆ. ಒಂದು ಇತ್ತು ಅಂತ ಅರ್ಥ, ಇನ್ನೊಂದು ಊಟ ಮಾಡಿದ್ದೆ ಅಂತ ಅರ್ಥ. ಇವಾಗ ಯೋಚನೆ ಮಾಡ್ತಾ ಇರಬಹುದು, ಸ್ಕೂಲಲ್ಲಿ ಊಟ ಮಾಡಿದ್ದೆ ಅಂತ ಹೇಳೋದಕ್ಕೆ ಅಥವಾ ತಿಂದೆ ಅನ್ನೋದಕ್ಕೆ ಈಟ್ ಆರ್ ಏಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಹ್ಯಾಡ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಆಡ್ ಅಂದ್ರೆ ನಾನು ತಿಂದೆ, ಊಟ ಮಾಡಿದ್ದೆ ಅಂತ ಅರ್ಥ. ಅದನ್ನ ಹೇಟ್ ಅಂತ ಕೂಡ ಹೇಳ್ಬಹುದು. ಹೇಟ್ ಕೂಡ ಯೂಸ್ ಮಾಡಬಹುದು, ಹ್ಯಾಡ್ ಕೂಡ ಯೂಸ್ ಮಾಡಬಹುದು. ಆದ್ರೆ ನಾವು ಸ್ಟ್ಯಾಂಡರ್ಡ್ ಆಗಿ ಮಾತನಾಡುವಾಗ ಆಡ್ ಫುಡ್, ಈ ಹ್ಯಾಡ್ ಫುಡ್ ಅಂತ ಹೇಳ್ತೀವಿ. ನಾನು ನಿಮಗೆ ಹೇಳೋ ಟಾಪಿಕ್ ಏನಂದ್ರೆ ಆಡ್ ನ ಸೆಕೆಂಡ್ ಮೀನಿಂಗ್ ಬಗ್ಗೆ, ಅಂದ್ರೆ ಇತ್ತು ಅನ್ನೋದ್ರ ಬಗ್ಗೆ ಅಲ್ಲ, ಅದರ ಊಟ ಆಯ್ತು ಅಂತ ಯೂಸ್ ಮಾಡ್ತೀವಿ ಅಲ್ವಾ, ಅದರ ಬಗ್ಗೆ ನಾವಿವತ್ತು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅಂದ್ರೆ ಐ ಹ್ಯಾಡ್ ಫುಡ್ ಅಂತ ಹೇಳ್ತೀವಿ ಅಲ್ವಾ, ಸೊ ಆ ರೀತಿ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಎಕ್ಸಾಂಪಲ್ಸ್ ಕೂಡ ನೋಡೋಣ ಇದರ ಬಗ್ಗೆ. ಐ ಹ್ಯಾಡ್ ಬಿರಿಯಾನಿ ಎಸ್ಟರ್ಡೇ. ಐ ಹ್ಯಾಡ್ ಬಿರಿಯಾನಿ ಎಸ್ಟರ್ಡೇ. ನಾನು ನಿನ್ನೆ ಬಿರಿಯಾನಿ ತಿಂದೆ. ನಾನು ನಿನ್ನೆ ಬಿರಿಯಾನಿ ತಿಂದೆ. ಐ ಹ್ಯಾಡ್ ಫುಡ್. ನಾನು ಊಟ ಮಾಡಿದ್ದೆ. ಐ ಹ್ಯಾಡ್ ಫುಡ್. ನಾನು ಊಟ ಮಾಡಿದ್ದೇನೆ. ಈ ಹ್ಯಾಡ್ ಫುಡ್. ಅವನು ಊಟ ಮಾಡಿದ. ಈ ಹ್ಯಾಡ್ ಫುಡ್. ಅವನು ಊಟ ಮಾಡಿದ್ದಾನೆ. Yesterday I had dinner at 11 p.m. Yesterday I had dinner at 11 p.m. ನಿನ್ನೆ ರಾತ್ರಿ ನಾನು 11 ಗಂಟೆಗೆ ಊಟ ಮಾಡಿದ್ದೆ. Yesterday I had dinner at 11 p.m. ನಿನ್ನೆ ರಾತ್ರಿ 11 ಗಂಟೆಗೆ ಊಟ ಮಾಡಿದ್ದೆ. ಐ ಹ್ಯಾಡ್ ಮಸಾಲ ದೋಸಾ. ನಾನು ಮಸಾಲ ದೋಸಾ ತಿಂದೆ. ಐ ಹ್ಯಾಡ್ ಮಸಾಲ ದೋಸಾ. ನಾನು ಮಸಾಲ ದೋಸಾ ತಿಂದೆ. ಹೀಗೆ ಆಡ್ ಅನ್ನ ಬಳಸಿ ಮಾತನಾಡೋದು ಹೇಗೆ ಅಂತ ಅರ್ಥ ಆಗಿದೆ ಅಂತ ನಾನು ನಂಬ್ತೀನಿ. ಆದ್ರೆ ಹ್ಯಾಡ್ ನ ಬಳಸಿ ಸವಾಲುಗಳನ್ನ ಯಾವ ರೀತಿ ಕೇಳ್ಬೇಕು ಅಂದ್ರೆ, ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೇಕು, ಹ್ಯಾಡ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಶ್ನೆಗಳನ್ನ ನಾವು ಇನ್ನೊಬ್ರಿಗೆ ಯಾವ ರೀತಿ ಕೇಳ್ಬೇಕು ಅನ್ನೋದನ್ನ ನೋಡೋಣ. ಯು ಹ್ಯಾಡ್ ಲಂಚ್ ಅಂತ ಕೂಡ ಕೇಳಬಹುದು, ಅಥವಾ ಹ್ಯಾವ್ ಯು ಹ್ಯಾಡ್ ಲಂಚ್ ಅಂತಾನೂ ಕೇಳಬಹುದು. ಯು ಹ್ಯಾಡ್ ಲಂಚ್ ಅಂತ ಕೂಡ ಕೇಳಬಹುದು, ಅಥವಾ ಅದರ ಬದಲಾಗಿ ಹ್ಯಾವ್ ಯು ಹ್ಯಾಡ್ ಲಂಚ್ ಅಂತ ಕೂಡ ಕೇಳಬಹುದು. ಎರಡೂ ಕೂಡ ಸರಿನೇ. ಆದ್ರೆ ಯು ಹ್ಯಾಡ್ ಲಂಚ್ ಅಂತ ಕೇಳೋವಾಗ ಅಲ್ಲಿ ಕೇಳುವಂತಹ ಟೋನ್ ಅಲ್ಲೇ ಗೊತ್ತಾಗುತ್ತೆ ಅದು ಕ್ವೆಶನ್ ಅಂತ. ಅದರಲ್ಲಿ ನಾವು ಕೇಳುವಂತಹ ಟೋನ್ ಮೇಲೆ ಅದು ಕ್ವೆಶನ್ ಅಂತ ಅರ್ಥ ಮಾಡ್ಕೊಂತಾರೆ. ಯು ಹ್ಯಾಡ್ ಲಂಚ್ ಅಂತ ಕೇಳಿದ್ರೆ ನೀನು ಊಟ ಮಾಡಿದ್ಯಾ ಅಂತ ಅರ್ಥ. ಇನ್ನು ಕೆಲವರು ಹ್ಯಾವ್ ಯು ಹ್ಯಾಡ್ ಲಂಚ್ ಅಂತ ಕೂಡ ಕೇಳ್ತಾರೆ. ಹ್ಯಾವ್ ಯು ಹ್ಯಾಡ್ ಲಂಚ್ ಅದು ಕೂಡ ಸರಿನೇ. ಈ ಪ್ರಶ್ನೆಗೆ ನೀವು ಯಾವ ರೀತಿ ಉತ್ತರ ಕೊಡ್ಬೇಕು ಅಂತಂದ್ರೆ, ಎಸ್ ಐ ಹ್ಯಾಡ್ ಲಂಚ್. ಎಸ್ ಐ ಹ್ಯಾಡ್ ಲಂಚ್. ಎಸ್ ಐ ಹ್ಯಾಡ್ ಲಂಚ್. ಎಸ್ ಐ ಹ್ಯಾಡ್ ಲಂಚ್. ಎಸ್ ವಿ ಹ್ಯಾಡ್ ಲಂಚ್. ಎಸ್ ವಿ ಹ್ಯಾಡ್ ಲಂಚ್. ಎಸ್ ಈ ಹೇಟ್ ಲಂಚ್. ಎಸ್ ಈ ಹೇಟ್ ಲಂಚ್. ಎಸ್ ಐ ಹೇಟ್ ಲಂಚ್. ಎಸ್ ಐ ಹೇಟ್ ಲಂಚ್. ಈ ತರ ನೀವು ಆನ್ಸರ್ ಮಾಡಬಹುದು. ರಾಮ್ ಕಮ್ ಹ್ಯಾವ್ ಫುಡ್. ರಾಮ್ ಕಮ್ ಹ್ಯಾವ್ ಯು ಫುಡ್ ಅಂತಂದ್ರೆ ರಾಮ್ ಬನ್ನಿ ಊಟ ಮಾಡಿ, ರಾಮ್ ಬಾ ಊಟ ಮಾಡು ಅಂತ ಅರ್ಥ. ನೋ ಐ ಡೋಂಟ್ ವಾಂಟ್ ಫುಡ್. ಐ ಹ್ಯಾಡ್ ಫುಡ್ ಅಂದ್ರೆ ನನಗೆ ಊಟ ಬೇಡ, ಆಲ್ರೆಡಿ ಊಟ ಮಾಡಿದ್ದೇನೆ ಅಂತ ಅರ್ಥ. ನನಗೆ ಊಟ ಬೇಡ, ಆಲ್ರೆಡಿ ಊಟ ಮಾಡಿದ್ದೇನೆ ಅನ್ನೋದಕ್ಕೆ ನೋ ಐ ಡೋಂಟ್ ವಾಂಟ್ ಫುಡ್, ಐ ಹ್ಯಾಡ್ ಫುಡ್ ಅಂದ್ರೆ ನನಗೆ ಊಟ ಬೇಡ,
ನನಗೆ ಊಟ ಬೇಡ, ನನಗೆ ಊಟ ಬೇಡ. ಆಲ್ರೆಡಿ ನಾನು ಊಟ ಮಾಡಿದ್ದೇನೆ ಅಂತ ಅರ್ಥ. ನನಗೆ ಊಟ ಬೇಡ, ನಾನು ಆಲ್ರೆಡಿ ಊಟ ಮಾಡಿದ್ದೇನೆ ಅನ್ನೋದಕ್ಕೆ ನೋ, ಐ ಡೋಂಟ್ ವಾಂಟ್ ಫುಡ್, ಐ ಹ್ಯಾಡ್ ಫುಡ್ ಅಂತ ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್: ಐ ಹ್ಯಾಡ್ ಬಿರಿಯಾನಿ ಇನ್ ದಿ ಮಾರ್ನಿಂಗ್, ಐ ಹ್ಯಾಡ್ ಮಸಾಲ ದೋಸಾ ಟುಡೇ. ಇದೆಲ್ಲ ಕೂಡ ಹ್ಯಾಡ್ ಅನ್ನ ಬಳಸಿ ಯೂಸ್ ಮಾಡುವಂತಹ ಸೆಂಟೆನ್ಸ್. ಹೀಗೆ ಹ್ಯಾಡ್ ಅನ್ನ ಬಳಸಬೇಕು. ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಕೊಟ್ಟಿದ್ದನ್ನ ನೀವು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ ಅಥವಾ ನಿಮ್ಮ ತಂಗಿ ಹತ್ರ ಕ್ಯಾಶುಯಲ್ ಆಗಿ ಮಾತನಾಡುವಾಗ ಕೂಡ ನೀವು ಅವ್ರ ಜೊತೆ ಇದನ್ನ ಬಳಸಿ. ಅದರಿಂದ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಇಂಗ್ಲಿಷ್ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಸೊ ಕಲ್ತಿದ್ದನ್ನ ನೆನ್ಪು ಕೂಡ ಇಟ್ಕೋಬಹುದು ಇದನ್ನ ಬಳಸೋದ್ರಿಂದ. ನಾವು ಇನ್ನೊಂದು ವರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಂದ್ರೆ ಲೈಕ್ ಮತ್ತೆ ಲೈಕ್ಡ್. ಲೈಕ್ ಅಂದ್ರೆ ಇಷ್ಟವಾಗುವುದು, ಲೈಕ್ ಅಂದ್ರೆ ಇಷ್ಟವಾಗುವುದು ಅಂತ ಅರ್ಥ. ಲೈಕ್ಡ್ ಅಂದ್ರೆ ಇಷ್ಟವಾಯಿತು, ಇಷ್ಟವಾಯಿತು ಅನ್ನೋದಕ್ಕೆ ಲೈಕ್ಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಹೌ ಇಸ್ ಯುವರ್ ಕ್ಲಾಸ್ ಟುಡೇ ಆರ್ ಹೌ ವಾಸ್ ಟುಡೇಸ್ ಕ್ಲಾಸ್? ಎರಡು ಒಂದೇ. ಸೊ ಹೌ ವಾಸ್ ಯುವರ್ ಕ್ಲಾಸ್ ಟುಡೇ ಅಂತ ಕೇಳಿದ್ರೆ ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತ ಅರ್ಥ. ಹೌ ವಾಸ್ ಅಂದ್ರೆ ಹೇಗಿತ್ತು ಅಂತ ಅರ್ಥ. ಐ ಲೈಕ್ ಯುವರ್ ಕ್ಲಾಸ್, ಐ ಡಿಂಟ್ ಲೈಕ್ ಯುವರ್ ಕ್ಲಾಸ್ ಅಂದ್ರೆ ಇದಕ್ಕೆ ಉತ್ತರವಾಗಿ ನೀವು ಹೇಳ್ಬೇಕು. ಐ ಲೈಕ್ ಯುವರ್ ಕ್ಲಾಸ್ ಅಂದ್ರೆ ನನಗೆ ನಿಮ್ಮ ಕ್ಲಾಸ್ ಇಷ್ಟ ಆಯ್ತು ಅಂತ ಅರ್ಥ. ಐ ಡಿಂಟ್ ಲೈಕ್ ಯುವರ್ ಕ್ಲಾಸ್ ಅಂದ್ರೆ ನನಗೆ ನಿಮ್ಮ ಕ್ಲಾಸ್ ಇಷ್ಟ ಆಗಿಲ್ಲ ಅಂತ ಅರ್ಥ. ಡಿಂಟ್ ಅನ್ನೋದಕ್ಕೆ ಡಿಡ್ ನಾಟ್ ಅಂತ ಕೂಡ ಬಳಸಬಹುದು. ಸೊ ಐ ಡಿಂಟ್ ಲೈಕ್ ಯುವರ್ ಕ್ಲಾಸ್, ನನಗೆ ನಿಮ್ಮ ಕ್ಲಾಸ್ ಇಷ್ಟ ಆಗಿಲ್ಲ ಅಂತ ಕೂಡ ಹೇಳ್ಬಹುದು. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮತ್ತೆ ಲೈಕ್ಡ್ ಮಧ್ಯೆ ಇರುವಂತಹ ಡಿಫ್ರೆನ್ಸ್. ಹೌ ವಾಸ್ ಟುಡೇಸ್ ಕ್ಲಾಸ್ ಅಂತ ಕೇಳಿದ್ರೆ ಐ ಲೈಕ್ ಯುವರ್ ಕ್ಲಾಸ್ ಆರ್ ಐ ಡಿಂಟ್ ಲೈಕ್ ಇಟ್ ಯುವರ್ ಕ್ಲಾಸ್ ಅಂತ ಕೂಡ ನೀವು ರೆಸ್ಪಾನ್ಸ್ ಮಾಡಬಹುದು. ಟ್ರೈ ಮಾಡಿ ಡೈಲಿ ಕಾನ್ವರ್ಸೇಷನ್ಸ್ ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.